ಜಿ.ಕೆ. ಮಂಜುನಾಥ್, ಪಿಎಂ ಟಿವಿ ಸಂಪಾದಕರು. ಸ್ನೇಹಿತರೆ, ಈಗಾಗಲೇ ಬಹುಶಃ ರಾಜಕೀಯ ತಿರುವನ್ನ ನೋಡ್ತಾ ಇದ್ರಿ. ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಆಮೇಲೆ KRS ಆಗ್ಲಿ, ಇನ್ನಿತರ ಪಕ್ಷಗಳನ್ನ ಹಲವು ರೀತಿಯಾದಂತ ತಿರುವನ್ನ ಪಡಿತಾ ಇರೋದನ್ನ ತಾವುದಲ್ಲಿ ಗಮನದಲ್ಲಿ ಇಡ್ತೀರಾ. ಸ್ನೇಹಿತರೆ, ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಕಾಂಗ್ರೆಸ್ ಮತ್ತು ಬಿಜೆಪಿ ಜಟಾಪಟಿ ನಡುವೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಭಿನ್ನ ಅಭಿಪ್ರಾಯಗಳ ಈ ಮಟ್ಟದಲ್ಲಿ ಉಂಟಾಯ್ತಾ ಅಂತ ಹೇಳಿ. ಯಾಕೆಂದ್ರೆ ಈಗಾಗಲೇ ಬಾಗಲಕೋಟೆ ಮತ್ತು ಏನು ಅಲ್ಲಿ ನಡೀತಾ ಇರುವಂತ ಮೇಟಿ ಕುಟುಂಬದಲ್ಲಿ ನಡೀತಾ ಇರುವಂತ ಗೊಂದಲದಲ್ಲಿ ಮತ್ತು ಇನ್ನೊಂದು ಕಡೆ ಅಲ್ಪಸಂಖ್ಯಾತರಿಗೆ ನಾವು ಟಿಕೆಟ್ ಅನ್ನ ನೀಡ್ಲೇಬೇಕು ಅಂತ ಹೇಳ್ಬಿಟ್ಟು ಜಮೀರ್ ಅಹಮದ್ ಅವರು ಪಟ್ಟು ಹಿಡಿದಿದ್ರು. ಸೊ ಆ ಪಟ್ಟು ಎಲ್ಲಿವರೆಗೂ ಬಂದ್ಬಿಟ್ಟಿದೆ, ದಾವಣಗೆರೆ ಮತಕ್ಷೇತ್ರದ ಎಲ್ಲಿವರೆಗೂ ಬಂದ್ಬಿಟ್ಟಿದೆ ಅಂದ್ರೆ, ಶಾಮನೂರು ಕುಟುಂಬಕ್ಕೆ ನೀವೇನಾದ್ರೂ ಟಿಕೆಟ್ ಅನ್ನ ನೀಡಿದ್ದಾಗಿದ್ರೆ ನಾನು ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷದಿಂದ ನಾನು ರಾಜೀನಾಮೆಯನ್ನ ಪಡಿತೀನಿ ಅಂತ ಹೇಳ್ಬಿಟ್ಟು ನೇರವಾಗಿ ವಾಗ್ದಾಳಿ ಆಗಿರುವಂತದ್ದು. ನಿಜವಾಗ್ಲು ಅದು ಕಾರ್ಯರೂಪಕ್ಕೆ ಬರ್ತಾ ಇದೆಯಾ ಅಥವಾ ಏನ್ ಆಯ್ತು ಚರ್ಚೆ ಅನ್ನೋದು ಕುರಿತಾಗಿ ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ನೀಡ್ಬೇಕಂತ ಹೇಳ್ಬಿಟ್ಟು ಜಮೀರ್ ಅಹಮದ್ ಅವರು ಬಹಳ ಒಂದು ದೀರ್ಘವಾಗಿ ಹೋರಾಟ ಮಾಡ್ತಾ ಇದ್ರು. ಮುಂಚೆಯಿಂದನೂ ಹೋರಾಟನ ಮಾಡ್ತಾ ಇದ್ರು, ನಮ್ಗೆ ಬೇಕು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಬೇಕು ಅಂತ ಹೇಳ್ಬಿಟ್ಟು. ಸೊ ಇದ್ರ ಕುರಿತಾಗಿ ಕಾಂಗ್ರೆಸ್ಸಿನ ಹಲವು ಮುಖಂಡರಾಗಿರ್ಬೋದು, ಹೈಕಮಾಂಡ್ ಆಗಿರ್ಬೋದು, ಸಂಬಂಧಪಟ್ಟಂತ ವರ್ಗ ಇಲ್ಲ, ಈ ಬಾರಿ ಶಾಮನೂರ್ ಅವರ ಕುಟುಂಬಕ್ಕೆ ನಾವು ಟಿಕೆಟ್ ಅನ್ನ ಕೊಟ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಜಯಭಾರಿ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಕಾರಣದಿಂದಾಗಿ ಏನು ಕಾಂಗ್ರೆಸ್ನ ಮೂಲ ಏನ್ ಇರ್ತಾರಲ್ಲ ಅವ್ರಿಗೆ ಹೋಗಿ ಕೇಳ್ತಾರೆ, ಇಲ್ಲ ನಾವು ಖಂಡಿತವಾಗ್ಲೂ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜಮೀರ್ ಅಹಮದ್ ಅವ್ರು ಹೇಳ್ತಾರೆ. ಜಮೀರ್ ಅಹಮದ್ಗೆ ನೇರವಾಗಿನೂ ವಾಗ್ದಾಳಿ ಮಾಡ್ತಾರೆ. ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ರೆ ನೀನು ಹೇಳೋದಕ್ಕಿಂತ ಮುಂಚೆನೆ ನೀನು ರಾಜೀನಾಮೆ ಕೊಟ್ಟು ಹೋಗ್ಬಿಡಂತ ಹೇಳ್ತಾರೆ. ಇದು ಎಂತ ಹಿನ್ನಡೆ ಅಲ್ವಾ ಜಮೀರ್ ಅಹಮದ್ ಅವ್ರಿಗೆ? ಇದು ಎಂತ ಹಿನ್ನಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಿರ್ಬೋದು, ಅಥವಾ ಖರ್ಗೆ ಅವರನ್ನ ಭೇಟಿ ಆಗಿರ್ಬೋದು, ಅಥವಾ ಏನು KPCC ರಾಜ್ಯ ಮಟ್ಟದ ನಾಯಕರುಗಳನ್ನ ಕೂಡ ಭೇಟಿ ಆಗುವ ಸಂದರ್ಭದಲ್ಲಿ ಯಾವುದಕ್ಕೂ ನಾನು ತಲೆಬಾಗಲ್ಲ, ನಾನು ಖಂಡಿತವಾಗ್ಲೂ ನೀವು ರಾಜೀನಾಮೆ ಕೊಡೋಂಗಿದ್ರೆ ಕೊಟ್ಬಿಡಿ, ಇಲ್ಲ ಅಂದ್ರೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ, ನಾವ್ ಯಾರಿಗೆ ಟಿಕೆಟ್ ಕೊಡ್ಬೇಕು, ಯಾವ ಆಕಾಂಕ್ಷಿ ಇದ್ದಾರೆ, ಏನ್ ಕೆಲಸ ಮಾಡಿದಾರೆ ಅಂತ ಅದ್ ನಮ್ಗೆ ಗೊತ್ತು ಅಂತಾನು ಕೂಡ ನೇರವಾಗಿ ಹೇಳಿರುವಂತದ್ದು. ಸ್ನೇಹಿತರೆ, ಅವ್ರು ಯಾಕೆ ಹೇಳಿದಾರೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಬರ್ತಾ ಇದೆ ನೋಡಿ. ಯಾಕೆಂದ್ರೆ ಈ ವಿಚಾರವನ್ನ ತಮಗೆ ನಾನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. ಯಾಕೆಂದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದೇ ಇರೋ ಕಾರಣಕ್ಕೆ ನೇರವಾಗಿ ಹೋಗಿ ದಾವಣಗೆರೆ ಮತಕ್ಷೇತ್ರದ ಬಿಜೆಪಿ ಆಕಾಂಕ್ಷಿ ಏನು ಟಿಕೆಟ್ ಅನ್ನ ನೀಡಿದ್ರು ಅವರಿಗೆ ಹೋಗಿ ಮುಸ್ಲಿಂ ಬಾಂಧವರು ಸಿಹಿ ತಿನಿಸಿರುವ ಮುಖಾಂತರ ಅವ್ರನ್ನ ನಾವು ಖಂಡಿತವಾಗ್ಲೂ ಇಲ್ಲಿ ನಾವು ಬಿಜೆಪಿಯನ್ನ ಗೆಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಅವರು ಒಂದು ಖುಷಿಯನ್ನ ವ್ಯಕ್ತಪಡಿಸಿದ್ರು. ನಾವು ಕಾಂಗ್ರೆಸ್ಗೆ ನಾವು ಓಟ್ ಆಗಲ್ಲ, ಖಂಡಿತವಾಗ್ಲೂ ನಾವು ಬಿಜೆಪಿಯನ್ನ ಗೆಲ್ಲಿಸ್ತೀವಿ ಅಂತ ಹೇಳಿದ್ರು. ಸೊ ಇದು ಯಾಕೆ ಈ ತರ ಆಗ್ತಾ ಇದೆ? ನಿಮ್ಮ ಗೊಂದಲ ಆಗ್ತಿದೆ ಅಥವಾ ಪ್ರಚಾರ ಸ್ಟ್ರಾಟಜಿನ ಅಥವಾ ಇನ್ನೇನು ಕಾರ್ಯಕರ್ತರ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಾ ಅನ್ನೋದು. ಆದ್ರೆ ಒಂದು ಮಾತು ಸತ್ಯ ಸ್ನೇಹಿತರೆ, ತಾವುಗಳು ಅರ್ಥ ಮಾಡ್ಕೋಬೇಕು. ಇವತ್ತಿನ ರಾಜಕೀಯ ದಿನಮಾನದಲ್ಲಿ ಮತ್ತು ರಾಜಕೀಯವನ್ನ ಯಾವ ರೀತಿ ಆಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬರು ಓಟ್ ಕೊಟ್ಟಿರುವ ಪವರ್ ಅನ್ನ ನೀವು ಆಗ್ರಿ ಅಂತ ಇನ್ನೊಬ್ರು ಆಗ್ರಿ ಅಂತಲ್ಲ. ನಿಮ್ಮಲ್ಲಿ ಒಬ್ಬ ನಾಯಕ ಇದ್ದಾನೆ, ನಿಮ್ಮ ಮನೆಯಲ್ಲಿ ಒಬ್ಬ ನಾಯಕ ಇದ್ದಾನೆ, ನಿಮ್ಮ ಊರಿನಲ್ಲಿ ಒಬ್ಬ ನಾಯಕ ಇದ್ದಾನೆ, ನಿಮ್ಮ ಜಿಲ್ಲೆಯಲ್ಲಿನೂ ಕೂಡ ಒಬ್ಬ ನಾಯಕ ಇದ್ದಾನೆ. ನೀವುಗಳ ಫೈಟ್ ಮಾಡಿ, ನೀವುಗಳು ಹೋಗ್ರಿ. ಯಾಕಂದ್ರೆ ನಿಮ್ಮ ಊರಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ನಿಮ್ಗೊಂದು ಇದೊಂದು ಮತ್ತೊಂದು ಅವಕಾಶ. ಯಾಕೆಂದ್ರೆ ಇನ್ನೊಬ್ಬ ಅವ್ನ್ ಹಿಂಗಂದ ಇವ್ನ್ ಹಿಂಗಂದ ಈ ಪಕ್ಷದವ್ರು ಮಾಡಿ ಯಾರಿಂದ ಯಾರಿಗೂ ಮಾಡಿಲ್ಲ ಸ್ವಾಮಿ. ನಿಮ್ಮ ದುಡ್ಡನ್ನ ತಗೊಂಡು ನಿಮಗ್ ಮಾಡ್ತಾ ಇರೋ ಕೆಲಸ ಅಷ್ಟೇ, ಅವ್ರ ಮನೆಯಿಂದ ಯಾರು ಕೊಟ್ಟಿಲ್ಲ. ಹಾಗಾಗಿ ದಯವಿಟ್ಟು ನೀವುಗಳು ಯಾವತ್ತು ಸ್ಪರ್ಧೆಯನ್ನ ಮಾಡ್ತಿರೋ ಅವತ್ತು ನಿಮ್ಮ ಪವರ್ ಏನಂತ ಗೊತ್ತಾಗತ್ತೆ. ಆ ಜಿಲ್ಲೆಯವರು, ಆ ತಾಲೂಕಿನವರು ಇದನ್ನ ದಯವಿಟ್ಟು ಬಳಸ್ಕೊಳ್ಳಿ. ಆದ್ರೆ ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ಅವರು ಏನಾದ್ರೂ ರಾಜೀನಾಮೆ ಕೊಟ್ರೆ ಕಾಂಗ್ರೆಸ್ ಹಿನ್ನಡೆ ಆಗತ್ತಾ? ಇಲ್ಲ ಅಂತಾನೆ ನೇರವಾಗಿನೂ ವಾಗ್ದಾಳಿ ಮಾಡಿರುವಂತ. ಸ್ನೇಹಿತರೆ, ನಿಮಗೆಲ್ಲ ಏನ್ ಅನ್ಸುತ್ತೆ? ಯಾಕೆ ಈ ತರ ಆಯ್ತು ವಾಗ್ವಾದ, ಯಾಕೆ ಈ ತರ ಸೃಷ್ಟಿ ಆಯ್ತು ಅನ್ನೋದು ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ಅವರು ಹೇಳಿದ್ರು ಸರಿ ಅನ್ಸುತ್ತೆ. ಯಾಕೆ ಅಲ್ಪಸಂಖ್ಯಾತರಿಗೆ ನೀವು ಟಿಕೆಟೇ ಕೊಡ್ತಾ ಇಲ್ಲ? ಟಿಕೆಟ್ ಕೊಟ್ಟಿದ್ರೆ ಆ ಸಮುದಾಯ ಮುಂದ್ ಬರೋದು ಹೇಗೆ ಅನ್ನೋದು. ಯಾಕೆ ಅಪ್ಪ ಮಾಡಿದ, ಮಗ ಮಾಡಿದ, ಮೊಮ್ಮಗ ಮಾಡಿದ ರಾಜಕೀಯ, ಕುಟುಂಬ ರಾಜಕೀಯನ ಹೋಗ್ಬಿಟ್ರೆ ಬೇರೆದವ್ರು ಏನ್ ಮಾಡ್ಬೇಕು ಅನ್ನೋದು ಅವ್ರದ್ದು ಒಂದು ಕೂಡ ಸರಿನೇ. ಆದ್ರೆ ಇವ್ರು ಕೊಟ್ಬಿಟ್ರೆ ಏನಾದ್ರೂ ಪಕ್ಷ ಹಿನ್ನಡೆ ಆಗುತ್ತಾ, ಏನಾದ್ರೂ ಪಕ್ಷ ಗೆಲ್ಲಿಲ್ಲ ತೊಂದರೆ ಆಗುತ್ತಾ ಅನ್ನೋ ವಿಚಾರವನ್ನು ಕೂಡ ಬಹಳ ಒಂದು ಆದಾಗ. ಸೊ ಶಾಮನೂರು ಕುಟುಂಬಕ್ಕೆ ಹೋಗಿರುವಂತ ಟಿಕೆಟ್ ನಿಮ್ಮ ಅಭಿಪ್ರಾಯ ಏನು, ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ಈ ನಮ್ಮ ಪಿಎಂ ಟಿವಿ ಕರ್ನಾಟಕದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಯಾಕೆಂದ್ರೆ ಒಬ್ಬ ಒಳ್ಳೆ ಅಭ್ಯರ್ಥಿ ಇವತ್ತು ದೇಶವನ್ನ ಗೆಲ್ಲಿಸ್ತಾನೆ ಹೊರತು ದೇಶವನ್ನ ಸೋಲ್ಸಲ್ಲ. ಯಾವ ಪಕ್ಷ, ಯಾವ ಜಾತಿ, ಯಾವ ಮತ
ಬಂತಲ್ಲ. ಆದ್ರೆ ಗೆಲ್ಲೋದು ಒಂದೇ ಸತ್ಯ ಅನ್ನೋದು. ಆ ಸತ್ಯದ ಕಡೆ ನಿಮ್ಮ ಹೊರಟಿದ್ರೆ ಬಹಳ ಒಂದು ಅತ್ಯುತ್ತಮವಾಗಿ ಒಂದು ದೇಶ ಬೆಳಿಬಹುದು ಅಂತ ಹೇಳ್ತೀನಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ನಮ್ಮ PM ಟಿವಿ ಕರ್ನಾಟಕ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್, ನಮಸ್ಕಾರ.